ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನ ತಿಂಗಳ ಮೊದಲ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಾವು ಹೊಸ ತಿಂಗಳ ಮೊದಲ ದಿನದಲ್ಲಿದ್ದೇವೆ. ಇದು ಈ ವರ್ಷದ 3ನೆಯ ತಿಂಗಳು. ನಮ್ಮನ್ನು ನಡೆಸಿಕೊಂಡು ಬಂದಿರುವ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ನಮ್ಮನ್ನು ಕಾಪಾಡಿದ ದೇವರಿಗೆ ನಾವು ವಂದಿಸಬೇಕು. ನೋಡ್ರಿ, ಈ ಸೇವೆಗಾಗಿ ಕೂಡ ನೀವು ಅನೇಕರು ಪ್ರಾರ್ಥಿಸುತ್ತಿದ್ದೀರಾ, ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಿದ್ದೀರಾ. ಸ್ತೋತ್ರ. ನಿಶ್ಚಯವಾಗಿ ಪರಲೋಕದ ದೇವರು ಇನ್ನೂ ಹೇರಳವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಅದು ಮಾತ್ರವಲ್ಲ, ಇಂದು ಸಂಜೆ ಬೆಂಗಳೂರು ಪಟ್ಟಣದಲ್ಲಿ ಕೋರಮಂಗಲದಲ್ಲಿ ಒಂದು ಸಂಜೆ 6:30ಕ್ಕೆ ಆಶೀರ್ವಾದ ಕೂಟ ಇರುವಂಥದ್ದಾಗಿದೆ. ಅದರೊಂದಿಗೆ ಮಕ್ಕಳ ಪರೀಕ್ಷೆಗಾಗಿ ಪರೀಕ್ಷೆಯನ್ನು ಬರೆಯುವಂಥ ಮಕ್ಕಳಿಗಾಗಿ ವಿಶೇಷವಾದ ಒಂದು ಪ್ರಾರ್ಥನೆಯ ಸಮಯವನ್ನು ನಾವು ಏರ್ಪಡಿಸಿದ್ದೇವೆ. ನೀವು ಬೆಂಗಳೂರು ಪಟ್ಟಣದಲ್ಲಿ ಇರುವುದಾದರೆ ಬಂದು ಭಾಗಿಯಾಗ್ರಿ. ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬನ್ನಿರಿ. ನಿಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸಲು ನಾವು ಕಾತುರತೆಯಿಂದ ಕಾದಿದ್ದೇವೆ. ಈ ದಿನ ಕೂಡ ನಾವು ಪ್ರಾರ್ಥನಾ ಪೂರ್ವಕವಾಗಿರೋಣ. ಈ ದಿನ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೂತನ ತಿಂಗಳ ಮೊದಲ ದಿನಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ಮಾರ್ಚ್ ತಿಂಗಳಲ್ಲಿ ಕೂಡ ದೇವರೇ, ನಮ್ಮ ಜೊತೆಯಲ್ಲಿ ನೀವು ಮಾತನಾಡಲಿಕ್ಕಿದ್ದೀರಾ. ಈ ತಿಂಗಳನ್ನು ನೀವು ಆಶೀರ್ವದಿಸಿ ಕೊಡಲಿಕ್ಕಿದ್ದೀರಾ. ನೀವು ಹೇಳುವ ವಾಗ್ದಾನಕ್ಕಾಗಿ ಸ್ತೋತ್ರಪ್ಪ. ಆ ವಾಗ್ದಾನದಂತೆ ದೇವರೇ, ಈ ತಿಂಗಳು ನಮ್ಮನ್ನು ನೀವು ನಡೆಸಲಿಕ್ಕಿದ್ದೀರಾ. ನೀವೇ ಆಳ್ವಿಕೆ ಮಾಡಿರಿ, ನಮ್ಮೊಡನೆ ಮಾತನಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಈ ತಿಂಗಳ ಮೊದಲ ದಿನದಲ್ಲಿ ನಾವು ಇರುವಾಗ ದೇವರು ನಮಗೋಸ್ಕರವಾಗಿ ಒಂದು ಅದ್ಭುತವಾದಂಥ ವಾಗ್ದಾನವನ್ನು ಇಟ್ಟಿದ್ದಾರೆ. ಆ ವಾಗ್ದಾನವನ್ನು ನಂಬಿ ಹಿಡಿದು ನಾವು ಮುನ್ನುಗ್ಗುವುದಾದರೆ ದೇವರು ನಮಗೆ ಎಲ್ಲದರಲ್ಲಿ ಜಯವನ್ನು ಕೊಡುವವರಾಗಿದ್ದಾರೆ. ನೋಡ್ರಿ, ಈ ಮೊದಲ ದಿನದಲ್ಲಿ ಹೊಸ ತಿಂಗಳಲ್ಲಿ ನಾವಿರುವಾಗ ನಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆ ಬರ್ತದೆ. ಈ ತಿಂಗಳು ನನ್ನ ಜೀವಿತದಲ್ಲಿ ಏನು ನಡೆಯಲಿಕ್ಕಿದೆ? ಈ ತಿಂಗಳು ನನ್ನ ಜೀವನದಲ್ಲಿ ಹೇಗೆ ಇರಲಿಕ್ಕಿದೆ? ಆದರೆ ಈ ತಿಂಗಳು ದೇವರು ನಮ್ಮನ್ನು ನಡೆಸಿಕೊಂಡು ಹೋಗುವ ಮುಂಚಿತವಾಗಿ ನಮ್ಮನ್ನು ಬಲಪಡಿಸುವುದಕ್ಕೆ ಒಂದು ಅದ್ಭುತವಾದ ವಾಗ್ದಾನವನ್ನು ಈ ತಿಂಗಳು ದೇವರು ನಮಗೆ ಕೊಡುತ್ತಿದ್ದಾರೆ. ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನ, ಇಗೋ ನಾನು ನಿನ್ನ ಮುಂದೆ ಒಂದು ತೆರೆಯಲ್ಪಟ್ಟ ಬಾಗಿಲನ್ನು ಇಟ್ಟಿದ್ದೇನೆ, ಅದು ಯಾರು ಮುಚ್ಚಲಾರರು. ನೋಡ್ರಿ, ಈ ತಿಂಗಳು ದೇವರು ನಮಗೆ ಒಂದು ಅದ್ಭುತವಾದಂಥ ವಾಗ್ದಾನವನ್ನು ಕೊಡುತ್ತಿದ್ದಾರೆ. ನಾನು ನಿನ್ನ ಮುಂದೆ ಒಂದು ತೆರೆಯಲ್ಪಟ್ಟಂಥ ಬಾಗಿಲನ್ನು ಇಟ್ಟಿದ್ದೇನೆ. ನಾನು ಪ್ರವಾದನಾತ್ಮಕವಾಗಿ ಘೋಷಿಸುತ್ತೇನೆ, ಈ ಮಾರ್ಚ್ ತಿಂಗಳು ಹೊಸ ಬಾಗಿಲುಗಳು ತೆರೆಯುವ ತಿಂಗಳಾಗಿರುತ್ತದೆ. ಈ ಮಾರ್ಚ್ ತಿಂಗಳು ಅನೇಕ ಬಾಗಿಲುಗಳನ್ನು ದೇವರು ನಿಮಗೋಸ್ಕರವಾಗಿ ತೆರೆಯಲಿಕ್ಕಿದ್ದಾರೆ. ತಡೆಗಳು ನೀಗಿ ಹೋಗಲಿಕ್ಕಿದೆ. ಮುಚ್ಚಲ್ಪಟ್ಟಂಥ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿಕ್ಕಿದೆ. ಎದುರು ನೋಡದ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇಳಿದು ಬರಲಿಕ್ಕಿದೆ. ದೇವರು ಹೇಳುತ್ತಿದ್ದಾರೆ, ನಾನು ನಿನ್ನ ಮುಂದೆ ಒಂದು ತೆರೆಯಲ್ಪಟ್ಟಂಥ ಬಾಗಿಲನ್ನು ಇಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಾರರು. ಈ ವಾಕ್ಯವನ್ನು ಯೇಸು ಕ್ರಿಸ್ತನು ಫಿಲದೆಲ್ಫಿಯ ಸಭೆಗೆ ಹೇಳುತ್ತಿದ್ದಾರೆ. ಅವರಿಗೆ ಸ್ವಲ್ಪ ಶಕ್ತಿ ಕೊಂಚವಾಗಿತ್ತು. ದೇವರು ಹೇಳ್ತಾರೆ, ನಿಮಗಿರುವ ಶಕ್ತಿ ಕೊಂಚವಾಗಿದೆ, ಆದರೂ ನೀವು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನಾನು ನಿಮ್ಮ ಮುಂದೆ ಒಂದು ತೆರೆಯಲ್ಪಟ್ಟ ಬಾಗಿಲನ್ನು ಇಟ್ಟಿದ್ದೇನೆ. ಈ ಫಿಲದೆಲ್ಫಿಯ ಸಭೆಯವರು ಸಂಕಷ್ಟಗಳಿದ್ದರೂ ದೇವರ ವಾಕ್ಯಕ್ಕೆ ಅವರು ಪ್ರಾಮಾಣಿಕರಾಗಿ
ನಂಬಿಗಸ್ತರಾಗಿದ್ದರು. ಪರಿಸ್ಥಿತಿ ಬದಲಾದರೂ ಸತ್ಯವನ್ನು ಬಿಟ್ಟಿರಲಿಲ್ಲ. ದೇವರ ಮಾತಿಗೆ ವಿಧೇಯರಾಗಿದ್ದರು. ಹಿಂಸೆ ಮತ್ತು ವಿರೋಧ ಇದ್ದರೂ ಕೂಡ ಯೇಸು ಕ್ರಿಸ್ತನನ್ನು ಅಲ್ಲಗೆಳೆಯಲಿಲ್ಲ. ಜನರ ಭಯಕ್ಕಿಂತ ದೇವರ ಭಯವನ್ನು ಅವರು ಆರಿಸಿಕೊಂಡರು. ನಂಬಿಕೆಯಲ್ಲಿ ದೃಢವಾಗಿದ್ದರು. ಅವರ ಪರೀಕ್ಷೆಗಳ ಶೋಧನೆಯ ಸಮಯದಲ್ಲಿ ಸಹ ಅವರು ಕುಗ್ಗಿ ಹೋಗಲಿಲ್ಲ. ದೇವರಲ್ಲಿ ಸ್ಥಿರವಾಗಿ ನಿಂತಿದ್ದರು. ಅವರನ್ನು ನೋಡಿ ದೇವರು ಹೇಳುತ್ತಿದ್ದಾರೆ, ಇದೆಲ್ಲವನ್ನ ಮಾಡಿ ನನ್ನ ಮಹಿಮೆಗಾಗಿ ನೀವು ಜೀವಿಸುತ್ತಿರುವಾಗ ನಾನು ನಿಮ್ಮ ಮುಂದೆ ಒಂದು ತೆರೆಯಲ್ಪಟ್ಟ ಬಾಗಿಲನ್ನು ಇಟ್ಟಿದ್ದೇನೆ. ಈ ಮಾರ್ಚ್ ತಿಂಗಳಲ್ಲಿ ಕೂಡ ದೇವರನ್ನು ಮಾನಿಸುವ, ದೇವರ ವಾಕ್ಯವನ್ನು ಗೌರವಿಸುವ, ಸ್ತೋತ್ರ, ದೇವರನ್ನು ಯಥಾ ಪ್ರಕಾರವಾಗಿ ನಂಬಿಗಸ್ತರಾಗಿ ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ದೇವರು ಹೇಳುತ್ತಿರುವಂಥ ಒಂದು ಮಾತು, ಈ ತಿಂಗಳು ನಾನು ನಿಮಗೋಸ್ಕರವಾಗಿ ನೂತನ ಬಾಗಿಲನ್ನು ತೆರೆಯುವೆನು. ನೋಡ್ರಿ, ಅನೇಕ ದಿನಗಳಿಂದ ಹೊಸ ಬಾಗಿಲುಗಳು ತೆರೆಯುವುದಕ್ಕಾಗಿ ನೀವು ಪ್ರಾರ್ಥಿಸುತ್ತಾ ಇರಬಹುದು. ಹನ್ನಳ ಹಾಗೆ ನೀವು ಕಣ್ಣೀರಿಡುತ್ತಿರಬಹುದು. ಯೋಸೇಫನ ಹಾಗೆ ಅನೇಕ ವರ್ಷಗಳಿಂದ ಕಾಯುತ್ತಿರಬಹುದು. ಪೌಲನ ಹಾಗೆ ಅನೇಕ ತಡೆಗಳನ್ನು ನೀವು ಸಂಧಿಸಿರಬಹುದು. ಆದರೆ ಒಂದು ಮಾತ್ರ ನೀವು ನೆನಪಿಡ್ರಿ, ಈ ತಿಂಗಳು ದೇವರು ನಿಮಗಾಗಿ ಹೊಸ ಬಾಗಿಲುಗಳನ್ನು ತೆರೆಯುವರು. ನಂಬುವವರು ಬಾಯಿ ತೆರೆದೊಂದು ಆಮೇನ್ ಎಂಬುದಾಗಿ ಹೇಳ್ರಿ. ಆ ನಂಬಿಕೆಯಿಂದ ಒಂದು ಕಮೆಂಟ್ ಬಾಕ್ಸಲ್ಲಿ ಆಮೇನ್ ಎಂಬುದಾಗಿ ಟೈಪ್ ಮಾಡ್ರಿ. 2000 ವರ್ಷಗಳ ಹಿಂದೆ ಕಲ್ವಾರಿಯಲ್ಲಿ ಯೇಸು ಸ್ವಾಮಿಯವರು ಹೇಳಿದರು, ಎಲ್ಲ ತೀರಿತು. ಆ ಕ್ಷಣದಲ್ಲಿ ಆ ಪಾಪದ ಬಾಗಿಲು ಬಂಧನ ಮುರಿಯಲ್ಪಟ್ಟಿತು, ರಕ್ಷಣೆಯ ಬಾಗಿಲು ತೆರೆಯಿತು. ಅದೇ ವಿಧದಲ್ಲಿ ಹಲ್ಲೆಲೂಯ, ಈ ಮಾರ್ಚ್ ತಿಂಗಳಲ್ಲಿ ಸ್ತೋತ್ರ, ಕೆಲವು ಸೈತಾನನು ನಮಗೆ ತಡೆ ಹಿಡಿದಿರುವ ಕಾರ್ಯಗಳನ್ನು ದೇವರು ಮುರಿದು ನಮಗಾಗಿ ಹೊಸ ಬಾಗಿಲುಗಳನ್ನು ತೆರೆಯಲಿಕ್ಕಿದ್ದಾರೆ. ನೋಡ್ರಿ, ಯೋಸೇಫನ ಜೀವಿತದಲ್ಲಿ ಅವನ ಸಹೋದರರಿಂದ ತಿರಸ್ಕರಿತನಾದನು, ಗುಲಾಮನಾಗಿ ಮಾರಲ್ಪಟ್ಟನು, ಸುಳ್ಳು ಆರೋಪಕ್ಕೆ ಸಿಕ್ಕಿಕೊಂಡನು, ಸೆರೆಮನೆಗೆ ಹೋದನು. ಆದರೆ ದೇವರು ಅವನಿಗಾಗಿ ಸೆರೆಮನೆಯ ಬಾಗಿಲಿಂದ ಒಂದು ಅರಮನೆಯ ಬಾಗಿಲಿಗೆ ಕರೆದೊಯ್ದರು. ಇನ್ನೊಂದು ಸಾರಿ ಹೇಳ್ತೇನೆ, ಸೆರೆಮನೆಯ ಬಾಗಿಲಿಂದ ಯೋಸೇಫನನ್ನ ಅರಮನೆಯ ಬಾಗಿಲಿಗೆ ಕೊಂಡೊಯ್ದರು. ಈ ತಿಂಗಳು ಸಹ ಅನೇಕರ ಜೀವಿತದಲ್ಲಿ ಎದುರು ನೋಡದ ಅನೇಕ ಅರಮನೆಯ ಬಾಗಿಲುಗಳನ್ನು ದೇವರು ನಿಮಗಾಗಿ ತೆರೆಯಲಿಕ್ಕಿದ್ದಾರೆ. ಎದುರು ನೋಡದ ಸನ್ನಿವೇಶದಲ್ಲಿ, ಎದುರು ನೋಡದ ಸಮಯದಲ್ಲಿ ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯಲಿಕ್ಕಿದೆ. ನೋಡ್ರಿ, ತೆರೆದ ಬಾಗಿಲು ಎಂಬುದಾಗಿ ಹೇಳುವಾಗ ಹೊಸ ಅವಕಾಶಗಳು, ಆಶೀರ್ವಾದದ ಒಂದು ಆರಂಭ, ನಿಮ್ಮ ಜೀವಿತದಲ್ಲಿ ಒಂದು ಏಳಿಗೆ ಹೊಂದುವಂಥ ಸಮಯ. ಇದುವರೆಗೂ ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ ಒಂದು ದೊಡ್ಡ ಪ್ರಗತಿಯನ್ನು, ಒಂದು ದೊಡ್ಡ ಮೇಲನ್ನು ದೇವರು ಕೊಡುವಂಥವರಾಗಿದ್ದಾರೆ. ನೀವು ಬಹು ಕಾಲದಿಂದ ಪ್ರಾರ್ಥಿಸುತ್ತಿರುವಂಥ ವಿಷಯದಲ್ಲಿ ದೇವರು ಅದ್ಭುತವನ್ನು ಮಾಡಿ ದೇವರು ಬಾಗಿಲನ್ನು ತೆರೆಯಲಿಕ್ಕಿದ್ದಾರೆ. ಅನೇಕರು ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ, ಕೆಲವರಿಗೆ ಫೆಬ್ರವರಿ ತಿಂಗಳ ಅನೇಕ ಪರೀಕ್ಷೆಗಳು ನಡೆಯುತ್ತಾ ಇದೆ. ಆ ಪರೀಕ್ಷೆಗಳ ಮಧ್ಯದಲ್ಲಿ ಕೆಲವರು ಪ್ರಾರ್ಥಿಸುತ್ತಾ ಇದ್ದೀರಾ, ದೇವರೇ ನಮಗೆ ಸಹಾಯ ಮಾಡ್ರಿ ಅಂಥೇಳಿ. ಸ್ತೋತ್ರ, ಮಕ್ಕಳು ಪ್ರಾರ್ಥನೆ ಮಾಡ್ತಾರೋ ಇಲ್ವಾ? ಪೋಷಕರು ಮಾತ್ರ ಭಯಭಕ್ತಿಯಿಂದ ದೇವರೇ ಹೇಗಾದರೂ ಮಾಡಿ ನಮ್ಮ ಮಕ್ಕಳ ಭವಿಷ್ಯತ್ತು ಆಶೀರ್ವದಿಸಲೆಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದೀರಾ? ಒಂದು ಸಾರಿ ಒಬ್ಬ ವಿದ್ಯಾರ್ಥಿ ಅವನು ಹೇಳಿದಂತೆ, ದೇವರಿಗೆ ಕರ್ತನೆ, ಪರೀಕ್ಷೆ ನಡೆಯುತ್ತಾ ಇದೆ, ಒಂದು ಅದ್ಭುತದ ಬಾಗಿಲನ್ನು ತೆರೆಯಿರಿ. ದೇವರು ಹೇಳಿದ್ರಂತೆ, ಮಗನೇ, ಅದ್ಭುತದ ಬಾಗಿಲನ್ನು ನಾನು ತೆರೆಯುತ್ತೇನೆ, ಆದರೆ ಅದ್ಭುತದ ಬಾಗಿಲನ್ನು ತೆರೆಯುವ ಮುಂಚೆ ನೀನು ಮೊದಲು ಪುಸ್ತಕವನ್ನು ತೆರೆ. ಕೆಲವರು ಪುಸ್ತಕವನ್ನೇ ತೆರೆಯೋದಿಲ್ಲ, ಆದರೆ ಅದ್ಭುತದ ಬಾಗಿಲು ತೆರಿಬೇಕೆಂಬುದಾಗಿ ಪ್ರೇಯರ್ ಮಾಡ್ತಾ ಇದ್ದಾರೆ.
ದೇವರು ಹೇಳ್ತಾ ಇದ್ದಾರೆ, ನಾನು ಅದ್ಭುತದ ಬಾಗಿಲನ್ನು ತೆರೆಯಬೇಕಾದ್ರೆ ಮೊದಲು ನೀನು ಓದಪ್ಪ, ನೀನು ಪುಸ್ತಕವನ್ನು ತೆರೆಯಪ್ಪ. ಅದೇ ವಿಧದಲ್ಲಿ ಕೆಲವರು ಹಾಗೇ ಕೂತಿದ್ದೀರಾ, ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೀರಾ, ಒಂದು ಅದ್ಭುತಕ್ಕಾಗಿ ಕಾದಿದ್ದೀರಾ. ಆದರೆ ದೇವರು ಹೇಳುತ್ತಾರೆ, ನಾನು ಅದ್ಭುತ ಮಾಡ್ತೇನೆ, ನೀನು ಪ್ರಯತ್ನ ಮಾಡೋ, ನೀನು ಹೆಜ್ಜೆ ಮುಂದೆ ಇಡೋ, ನಾನು ನಿನಗೋಸ್ಕರವಾಗಿ ಬಾಗಿಲುಗಳನ್ನು ತೆರೆಯುತ್ತೇನೆ. ಅನೇಕ ಜನರು ನಂಬಿಕೆಯಿಂದ ಹೆಜ್ಜೆ ಇಡುವುದಿಲ್ಲ, ನಂಬಿಕೆಯಿಂದ ಮುನ್ನುಗ್ಗುವುದಿಲ್ಲ, ಪ್ರಯತ್ನಿಸುವುದಿಲ್ಲ. ಆದುದರಿಂದ ಬಾಗಿಲುಗಳು ಮುಚ್ಚಲ್ಪಡುತ್ತದೆ. ಆದರೆ ಈ ಹೊಸ ತಿಂಗಳಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು ನಂಬಿ ನೀನು ನಂಬಿಕೆಯಿಂದ ಹೆಜ್ಜೆ ಇಡುವುದಾದರೆ ನಾನು ನಿನ್ನ ಜೀವಿತದಲ್ಲಿ ಎದುರು ನೋಡದ ಹೊಸ ಬಾಗಿಲುಗಳನ್ನು ನಾನು ತೆರೆಯುತ್ತೇನೆ. ನೋಡ್ರಿ, ಆ ವಾಕ್ಯ ಹೇಳುತ್ತದೆ, ಬಾಗಿಲನ್ನು ತೆರೆಯುವುದು ಮಾತ್ರವಲ್ಲ, ಅದನ್ನು ಯಾರು ಮುಚ್ಚಲಾರರು. ದೇವರು ಹೇಳ್ತಾ ಇದ್ದಾರೆ, ನಾನು ಬಾಗಿಲನ್ನು ತೆರೆಯುವುದು ಮಾತ್ರವಲ್ಲ, ನಾನು ನಿನಗೋಸ್ಕರ ಯಾವ ಬಾಗಿಲನ್ನು ತೆರೆದಿದ್ದೇನೋ ಅದನ್ನು ಯಾರು ಮುಚ್ಚಲು ಆಗುವುದಿಲ್ಲ. ದೇವರು ನಮಗೋಸ್ಕರವಾಗಿ ಏನು ತೆರೆಯುತ್ತಾರೋ, ಯಾವ ಬಾಗಿಲನ್ನು ತೆರೆಯುತ್ತಾರೋ ಅದನ್ನು ಶತ್ರು ಮುಚ್ಚಲಾರನು. ಜನರು ಅದನ್ನು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಪ್ರಭಾವಶಾಲಿಗಳಾದ ಜನರು ಅದನ್ನು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಯಾವುದೇ ಪರಿಸ್ಥಿತಿ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ಆ ಬಾಗಿಲನ್ನು ತೆರೆದವರು ಮನುಷ್ಯರಲ್ಲ, ಆ ಬಾಗಿಲನ್ನು ತೆರೆದವರು ದೇವರಾಗಿದ್ದಾರೆ. ನೋಡ್ರಿ, ಅದು ಎಂಥ ಬಾಗಿಲಿದ್ರೂ ದೇವರು ತೆರೆಯುತ್ತಾರೆ. ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯದಲ್ಲಿ ಪೇತ್ರನ ಜೀವಿತದಲ್ಲಿ ನೋಡ್ತೇವೆ, ಅವನನ್ನು ಸೆರೆಮನೆಗೆ ಹಾಕಿಬಿಟ್ಟಿದ್ದಾರೆ. ಆ ಸೆರೆಮನೆಯ ಕದಗಳು ಕಬ್ಬಿಣದ ಕದಗಳು, ಮುಚ್ಚಲ್ಪಟ್ಟಂಥ ಬಾಗಿಲು. ಆದರೆ ದೇವರು ದೇವದೂತನನ್ನು ಕಳುಹಿಸಿ ಆ ಕಬ್ಬಿಣದ ಬಾಗಿಲು ಸ್ವತಃವಾಗಿ ಪೇತ್ರನು ಬರುವಾಗ ತೆರೀತಂತೆ. ದೇವರು ಹೇಳ್ತಾರೆ, ಈ ಮಾರ್ಚ್ ತಿಂಗಳಲ್ಲಿ ಕೆಲವೆಲ್ಲ ನೀವು ನೋಡುವಾಗ, ಅಯ್ಯೋ ಈ ಬಾಗಿಲು ತೆರೆಯೋದೇ ಇಲ್ಲ, ಕಬ್ಬಿಣದ ಹಾಗೆ ಗಟ್ಟಿಯಾಗಿದೆ, ನಮ್ಮನ್ನು ಮುಂದಕ್ಕೆ ಬಿಡುವುದೇ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮುಂದೆ ಹೊರಡುವಾಗ, ನಾನು ನಿಮ್ಮ ಜೊತೆಯಲ್ಲಿ ಬರುವಾಗ, ಅದು ಕಬ್ಬಿಣದ ಬಾಗಿಲಾಗಿದ್ದರೂ, ಅದು ಎಂಥ ತಡೆಯ ಬಾಗಿಲಾಗಿದ್ದರೂ ಕೂಡ ನಾನು ಒಡೆದು ಮುನ್ನುಗ್ಗುವಾಗ ಎಲ್ಲವೂ ಆಟೋಮೆಟಿಕ್ ಆಗಿ ತೆರೆಯುವಂಥದ್ದಾಗಿದೆ. ದೇವರ ತೆರೆಯುವ ಬಾಗಿಲು ಅದು ಮಾನವ ಶಕ್ತಿಗಿಂತ ಮೇಲಿನದು. ಒಂದು ಸಾರಿ ಪೌಲ ಸೀಲನನ್ನು ಜೈಲಲ್ಲಿ ಹಾಕಿದ್ದಾರೆ, ಕಾರ್ಯಗೃಹದಲ್ಲಿ ಹಾಕಿದ್ದಾರೆ. ಬಾಗಿಲುಗಳೆಲ್ಲ ಮುಚ್ಚಲ್ಪಟ್ಟಂಥ ಅನುಭವ. ಅವರು ದೇವರನ್ನು ಸ್ತುತಿಸಿದಾಗ ಮುಚ್ಚಲ್ಪಟ್ಟಂಥ ಬಾಗಿಲುಗಳು, ಸೆರೆಮನೆಯ ಕದಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಟ್ಟಂತೆಯೇ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ಕತ್ತಲೆಯ ಅವಸ್ಥೆಯಲ್ಲಿ, ಸೆರೆಮನೆಯ ಅವಸ್ಥೆಯಲ್ಲಿ ಒಂದು ಅದ್ಭುತವನ್ನು ಎದುರು ನೋಡುತ್ತಿರಬಹುದಾ? ಪೌಲ ಸೀಲರಂತೆ ದೇವರನ್ನ ಸ್ತುತಿಸರೆ, ದೇವರನ್ನ ನಂಬ್ರೆ, ನಿಮಗೋಸ್ಕರವಾಗಿ ದೇವರು ಒಂದು ಬಾಗಿಲನ್ನು ತೆರೆಯುತ್ತಾರೆ. ತೆರೆಯುವುದು ಮಾತ್ರವಲ್ಲ, ಆ ಬಾಗಿಲನ್ನು ಯಾರು ಮುಚ್ಚಲಾರರು. ಪರಿಸ್ಥಿತಿಗಳು, ಸ್ಥಳಗಳು ಸ್ತೋತ್ರ ಕಿರಿದಾಗಿ ತೋರಿದರು, ಬಾಗಿಲುಗಳು ಸ್ತೋತ್ರ ಎದುರು ನೋಡದೆ ಅವು ಮುಚ್ಚಲ್ಪಟ್ಟಿದ್ದರು. ಸ್ತೋತ್ರ ಏನು ನಡೀತದೆಂಬುದಾಗಿ ನಮಗೆ ಗೊತ್ತಿಲ್ಲದಿದ್ದರು. ದೇವರು ಹೇಳುತ್ತಿದ್ದಾರೆ, ನಾನು ನಿಮಗೋಸ್ಕರವಾಗಿ ಬಾಗಿಲುಗಳನ್ನು ತೆರೆಯಲಿಕ್ಕಿದ್ದೇನೆ. ಸ್ತೋತ್ರ, ಹೊಸ ಬಾಗಿಲುಗಳನ್ನು ದೇವರು ನಮಗೋಸ್ಕರ ಈ ತಿಂಗಳು ತೆರೆಯಲಿಕ್ಕಿದ್ದಾರೆ. ಕೆಲವರಿಗೆ ಹೊಸ ಅವಕಾಶದ ಬಾಗಿಲು ಈ ತಿಂಗಳು ತೆರೆಯಲಿಕ್ಕಿದ್ದಾರೆ. ಕೆಲವರಿಗೆ ಆಶೀರ್ವಾದದ ಬಾಗಿಲನ್ನು ದೇವರ ತೆರೆಯಲಿಕ್ಕಿದ್ದಾರೆ. ಕೆಲವರ ಜೀವಿತದಲ್ಲಿ ಏನೆಲ್ಲ ಎದುರು ನೋಡಿ ಪ್ರೇಯರ್ ಮಾಡುತ್ತಿದ್ದೀರೋ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರುವುದಕ್ಕೆ ನೀವು ಬಹಳ ದಿನಗಳಿಂದ ಕಾದಿರುವಂಥ ವಿಷಯಕ್ಕೆ ದೇವರು ಬಾಗಿಲನ್ನು ತೆರೆಯುತ್ತಿದ್ದಾರೆ. ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿಕ್ಕಿದೆ. ನಿಮ್ಮ ಕೆಲಸದ ವಿಷಯದಲ್ಲಿ ಒಂದು ಅದ್ಭುತ ನಡೆಯಲಿಕ್ಕಿದೆ. ನಿನ್ನ ಜೀವಿತದಲ್ಲಿ ಸ್ತೋತ್ರ, ನಿನ್ನ ಆಸ್ತಿಯ ವಿಚಾರವಾಗಿ ಇರುವಂಥ ವಿಷಯಗಳಲ್ಲಿ ಸಹ ದೇವರು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಅನೇಕರ ಜೀವಿತದಲ್ಲಿ ಒಂದು ಪುನಃಸ್ಥಾಪನೆ ಉಂಟಾಗಲಿಕ್ಕಿದೆ. ಕಾರಣ, ಕರ್ತನು ನಿನಗೋಸ್ಕರವಾಗಿ ಬಾಗಿಲುಗಳನ್ನು ತೆರೆಯಲಿಕ್ಕಿದ್ದಾರೆ. ಒಂದು ಸಾರಿ ಒಬ್ಬ ಅರಸನು ತನ್ನ ಅರಮನೆಗೆ ಒಬ್ಬ ಪ್ರಧಾನ ಮಂತ್ರಿಯನ್ನು ಆಯ್ಕೆ ಮಾಡಲು ನಿರ್ಧಾರ ಮಾಡಿದ.
ಅನೇಕ ಜನರು ಅದಕ್ಕೆ ಬಂದು ಭಾಗಿಯಾದರು. 3 ಜನ ಅದಕ್ಕೆ ಸೆಲೆಕ್ಟ್ ಆದರೆ, ಆಯ್ಕೆಯಾದರು. ಆದರೆ ಅವರಿಗೆ ಒಂದು ಸವಾಲಿತ್ತು. ಏನಂತ ಹೇಳಿದ್ರೆ, ಒಂದು ದೊಡ್ಡ ಬಾಗಿಲಿಗೆ ಒಂದು ದೊಡ್ಡ ಬೀಗವನ್ನು ಹಾಕಿದ್ರು. ಆ ಅರಸನು ಹೇಳಿದ, ನಿಮ್ಮ 3 ಜನಕ್ಕೆ ನಾನು ಸಮಯವನ್ನು ಕೊಡ್ತೇನೆ. ಯಾರು ಹೋಗಿ ಅದನ್ನು ಓಪನ್ ಮಾಡಿ ಡೋರನ್ನು ಓಪನ್ ಮಾಡ್ತೀರೋ, ಬಾಗಿಲನ್ನು ತೆರೀತೀರೋ, ಅವರನ್ನೇ ನನ್ನ ದೇಶದ ಪ್ರಧಾನ ಮಂತ್ರಿಯಾಗಿ ಮಾಡುತ್ತೇನೆ. 3 ಜನ ಪ್ರಯತ್ನಿಸಿದರು. ಅದು ಸಮಯ ಆರಂಭವಾದಾಗ ಹೊರಟರು. ಆದರೆ ಇಬ್ಬರು ಹೊರಟು ಏನು ಮಾಡಬೇಕಂತ ಅದ್ರ ಬಾಗಿಲು ಮುಂದೆ ನಿಂತ್ಕೊಂಡು ಯೋಚನೆ ಮಾಡ್ತಾನೇ ಇದ್ದರು. ಏನು ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತೇಳಿ. ಆದರೆ 3ನೇ ವ್ಯಕ್ತಿ ಬಹಳ ಶಾಂತವಾಗಿ ಕುಳಿತಿದ್ದ, ತಾಳ್ಮೆಯಿಂದ ಕುಳಿತಿದ್ದ. ಸ್ವಲ್ಪ ಸಮಯದ ನಂತರ ಅವನು ಎದ್ದು ಹೋಗಿ ಬೀಗವನ್ನು ಮುಟ್ಟಿ ಅದನ್ನು ತೆಗೆದು ಬಾಗಿಲನ್ನು ತೆರೆದು ಒಳಗಡೆ ಹೋದ. ಆದರೆ ಆ ಬಾಗಿಲಿಗೆ ಹಾಕಿದಂಥ ಬೀಗ ಹಾಕಿದ್ರು, ಆ ಬೀಗಕ್ಕೆ ಲಾಕ್ ಹಾಕಿರಲಿಲ್ಲ ರೀ, ಓಪನ್ ಆಗಿತ್ತು. ಆ ಕೀಲಿ ಕೈ ಓಪನ್ ಮಾಡಿ ಹಾಗೆ ಇಟ್ಟಿದ್ರು. ಇವನು ಜಸ್ಟ್ ಅದನ್ನು ತೆಗೆದು ಒಳಗಡೆ ಹೋದ. ಅವನೇ ಪ್ರಧಾನಮಂತ್ರಿ ಆದ. ಆತ್ಮೀಕ ಜೀವಿತದಲ್ಲಿ ಕೂಡ ದೇವರು ಹೇಳುತ್ತಿದ್ದಾರೆ, ಕೆಲವರಿಗೆ ದೇವರು ಆಲ್ರೆಡಿ ಬಾಗಿಲುಗಳನ್ನು ತೆರೆದಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ, ಆ ಇನ್ನೂ 2 ವ್ಯಕ್ತಿಗಳು ಮಾಡಿದ್ರಲ್ವ, ಅದೇ ಥರ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಸ್ಟ್ರಕ್ ಆಗಿಬಿಟ್ಟಿದ್ದೇವೆ. ಇದನ್ನೇನು ಮಾಡೋದು, ಹೆಂಗೆ ಓಪನ್ ಮಾಡೋದು, ಈ ಡೋರ್ ಓಪನ್ ಆಗ್ತಾ ಇಲ್ವೇ? ದೇವರು ಹೇಳ್ತಾ ಇದ್ದಾರೆ, ಕೆಲವರು ಭಯದಲ್ಲಿ, ಅಪನಂಬಿಕೆಯಲ್ಲಿ, ಅಜ್ಞಾನದಲ್ಲಿ, ಅಹಂಕಾರದಲ್ಲಿ ನನ್ನಿಂದ ಆಗುವುದಿಲ್ಲ ಎಂಬ ಚಿಂತನೆಯಿಂದ ಆ ಡೋರ್ ಮುಂದೆ ನಿಂತುಕೊಂಡು ಕಣ್ಣೀರಿಡುತ್ತಿದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ಆಲ್ರೆಡಿ ಬಾಗಿಲನ್ನು ತೆರೆದಿದ್ದೇನೆ. ನೀನು ಜಸ್ಟ್ ಓಪನ್ ಆದ ಬೀಗದ ಕೀಲಿಯನ್ನು ಔಷಧ ತೆಗೆದು ಬಿಟ್ಟು ಬಾಗಿಲನ್ನು ಓಪನ್ ಮಾಡು, ನೀನು ಒಳಗಡೆ ಹೋಗು ಎಂಬುದಾಗಿ ಹೇಳುತ್ತಿದ್ದಾರೆ. ನೋಡ್ರಿ, ಬಾಗಿಲಿಗೆ ಬೀಗವಿರಲಿಲ್ಲ. ಹಾಗೆ ಸ್ತೋತ್ರ, ನಮ್ಮ ಜೀವಿತದಲ್ಲಿ ಕೂಡ ದೇವರೆಲ್ಲವನ್ನ ತೆರೆದ ಒಂದು ಬಾಗಿಲನ್ನು ಇಟ್ಟಿದ್ದಾರೆ. ನಾವು ಒಳಗಡೆ ಹೋಗಿ ಅದನ್ನು ಸ್ವತಂತ್ರಿಸಿಕೊಳ್ಳಬೇಕು. ನಂಬಿಕೆಯಿಂದ ಹೆಜ್ಜೆ ಇಡಬೇಕು. ಅದ್ರ ಮುಂದೆ ನಿಂತ್ಕೊಂಡು ಏನು ಮಾಡಬೇಕು, ಎಂಥದ್ದು ಮಾಡಬೇಕಂತ ಯೋಚನೆ ಮಾಡುವುದಲ್ಲ. ಈ ತಿಂಗಳು ಘೋಷಿಸಿರಿ, ಈ ತಿಂಗಳು ನಂಬಿಕೆಯಿಂದ ಹೇಳ್ರಿ, ಕರ್ತನು ನನಗಾಗಿ ಬಾಗಿಲು ತೆರೆದಿದ್ದಾರೆ, ನಂಬಿಕೆಯಿಂದ ನಾನು ಓಪನ್ ಮಾಡಿ ಒಳಗಡೆ ಹೋಗ್ತೀನಿ, ನನಗಾಗಿ ದೇವರು ಏನು ಇಟ್ಟಿದ್ದಾರೋ ಅದನ್ನು ಸ್ವತಂತ್ರಿಸಿಕೊಳ್ತೇನೆ ಎಂಬುದಾಗಿ ಮುಂದಕ್ಕೆ ಹೋಗ್ರಿ, ಮುಂದುವರಿಯಿರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವರು. ದೇವರು ತೆರೆಯುವ ಬಾಗಿಲು ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಾರಿ ಜನರು ತಿಳ್ಕೊಳ್ತಾರೆ, ಅವನಿಗೆ ಅವಕಾಶ ಬಾಗಿಲು ಮುಚ್ಚಿಬಿಡ್ತೇನೆ, ಅವನ ಜೀವನದಲ್ಲಿ ಮೇಲಕ್ಕೆ ಬರಬಾರ್ದು, ಹಂಗೆ ಅವನ ಬಾಗಿಲನ್ನು ಮುಚ್ಚಿಬಿಡ್ತೇನೆ ಅಂತೇಳಿ. ದೇವರು ಹೇಳ್ತಾ ಇದ್ದಾರೆ, ನಾನು ಬಾಗಿಲು ತೆರೆದಿದ್ದ, ಯಾರು ಅದನ್ನು ಮುಚ್ಚುವುದಕ್ಕೆ ಆಗುವುದಿಲ್ಲ. ದೇವರು ತೆರೆಯುವಂಥ ಬಾಗಿಲು ಎಷ್ಟೋ ವಿರೋಧವಿದ್ದರು, ಎಷ್ಟೋ ಸಾವಿರಾರು ಜನರು ಬಂದರು, ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನನಗಾಗಿ, ನಮಗಾಗಿ ದೇವರು ಬಾಗಿಲನ್ನು ತೆರೆದಿರುವಾಗ ನಾವು ಸ್ವತಂತ್ರವಾಗಿ ಮುನ್ನುಗ್ಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಈ ತಿಂಗಳಲ್ಲಿ ಸ್ತೋತ್ರ, ಎದುರು ನೋಡದ ಅದ್ಭುತ, ಅನೇಕ ಹೊಸ ಅವಕಾಶಗಳನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾರೆ. ನೋಡ್ರಿ, ಆ ಬಾಗಿಲಿನ ಕೀಲಿ ಯಾರ ಕೈಯಲ್ಲಿದೆ ಗೊತ್ತಾ? ದೇವರ ಕೈಯಲ್ಲಿದೆ ರೀ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 22:22 ಹೇಳುತ್ತದೆ, ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲಿನ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನೋ, ಅವನು ತೆರೆದರೆ ಯಾರು ಮುಚ್ಚರು, ಮುಚ್ಚಿದರೆ ಯಾರು ತೆರೆಯರು. ನಮ್ಮ ದೇವರು ಬಾಗಿಲು ತೆರೆದರೆ ಯಾರೂ ಮುಚ್ಚಲಿಕ್ಕಾಗೋದಿಲ್ಲ, ಅವರು ಬಾಗಿಲು ಮುಚ್ಚಿದರೆ ಯಾರೂ ತೆಗೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಈ ಬಾಗಿಲಿನ ಕೀಲಿ ಕೈ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ಒಂದು ವೇಳೆ ನೀನು ಅನಾರೋಗ್ಯ ಉಳ್ಳವನಾಗಿ ಆಸ್ಪತ್ರೆಯಲ್ಲಿ ಇರಬಹುದು, ವೈದ್ಯರ ಕೈಯಲ್ಲಿಲ್ಲ, ಅಧಿಕಾರಿಗಳ ಕೈಯಲ್ಲಿಲ್ಲ, ಪರಿಸ್ಥಿತಿಗಳ ಕೈಯಲ್ಲಿಲ್ಲ. ನನಗೋಸ್ಕರ ದೇವರು ಬಾಗಿಲನ್ನು ತೆರೆದಿದ್ದಾರೆ. ಆ ಬೀಗದ ಕೈ ನನ್ನ ದೇವರ ಹತ್ರ ಇದೆ. ದೇವರು ನನಗೋಸ್ಕರವಾಗಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಸಹೋದರಿ 3 ವರ್ಷ ಕೆಲಸಕ್ಕಾಗಿ ಕಾದಿದ್ದರು, ಪ್ರಾರ್ಥನೆ ಮಾಡಿದರು, ದೇವರೇ ನನಗಾಗಿ ನೀವು ಬಾಗಿಲು ತೆರೆಯಬೇಕು, ಏನಾದರೂ ಒಂದು ಅದ್ಭುತವನ್ನು ಮಾಡಿರಿ.
ಎಷ್ಟೋ ಕಂಪ್ನಿಗಳಿಗೆ ಅರ್ಜಿ ಹಾಕಿದರು, ಆದರೆ ಏನೂ ನಡೆದಿರಲಿಲ್ಲ. ಆದರೆ ದೇವರೊಂದು ವಾಗ್ದಾನ ಮಾಡಿದರು, ಮಗಳೇ ನಾನು ನಿನಗೋಸ್ಕರ ಹೊಸ ಬಾಗಿಲನ್ನು ತೆರೆಯುತ್ತೇನೆ. ಆ ವಾಗ್ದಾನ ಹಿಡ್ಕೊಂಡು ಪ್ರೇಯರ್ ಮಾಡಿದರು. ನಂಬ್ತಿರೋ ಇಲ್ವೋ, 2 ವಾರಗಳಲ್ಲಿ ಅವರು ಎದುರು ನೋಡದ, ಅರ್ಜಿ ಹಾಕದ ಕಂಪನಿಯಿಂದನೇ ಒಂದು ಕರೆ ಬಂದು ಆ ಸಹೋದರಿಗೆ ನೀವು ಬನ್ನಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ರಿ ಎಂಬುದಾಗಿ ಅವರೇ ಆಹ್ವಾನಿಸಿದರು. ನೋಡ್ರಿ, ದೇವರು ನಮಗಾಗಿ ಬಾಗಿಲು ತೆರೆದರೆ ಅದು ಅದ್ಭುತವಾಗಿರುತ್ತದೆ. ಕೆಲವರು ಹೊರದೇಶದಲ್ಲಿ ಹೋಗಲಿಕ್ಕೆ ಕೆಲಸದ ನಿಮಿತ್ತವಾಗಿ ಕಷ್ಟಪಡುತ್ತಿದ್ದೀರಾ, ಕೆಲಸಕ್ಕಾಗಿ ಕೆಲವರೆಲ್ಲ ಬಹಳ ದಿನಗಳಿಂದ ಕಾದಿದ್ದೀರಾ. ದೇವರು ಹೇಳುತ್ತಾ ಇದ್ದಾರೆ, ಈ ತಿಂಗಳು ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯಲಿಕ್ಕಿದೆ. ನಿಮ್ಮ ಎಕ್ಸಾಮ್ಗಳಲ್ಲಿ ದೇವರೊಂದು ಅದ್ಭುತ ಮಾಡಲಿಕ್ಕಿದ್ದಾರೆ. ನಿಮ್ಮ ಜೀವಿತದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಈ ತಿಂಗಳು ಸಾಧಾರಣವಾದ ತಿಂಗಳಲ್ಲ. ನಿಮ್ಮ ಜೀವಿತದಲ್ಲಿ ಎದುರು ನೋಡುವುದಕ್ಕಿಂತ ಹೆಚ್ಚಾಗಿ ದೇವರು ಅದ್ಭುತವನ್ನು ಮಾಡುವ ತಿಂಗಳಾಗಿರುತ್ತದೆ. ನೋಡ್ರಿ, ದೇವರು ಬಾಗಿಲು ತೆರೆಯುವಾಗ ಸ್ತೋತ್ರ, ಅದು ಎದುರು ನೋಡದ ಸ್ಥಳದಿಂದ ಬರುತ್ತದೆ. ದೇವರು ನಾವು ಬಯಸುವುದಕ್ಕಿಂತ ಹೆಚ್ಚಾಗಿ ಮಾಡಿರುತ್ತಾರೆ. ನಿಮ್ಮ ಜೀವಿತದಲ್ಲಿ ಅದು ಕನಸೋ ನನಸೋ ಎಂಬುದಾಗಿ ಯೋಚಿಸುವ ವಿಧದಲ್ಲಿ ಇರುತ್ತದೆ. ಈ ತಿಂಗಳು ಸ್ತೋತ್ರ, ದೇವರು ಆ ವಿಧದಲ್ಲಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕಿದ್ದಾರೆ. ನೀವು ಸಹ ಒಂದು ಒಳ್ಳೆ ಕೆಲಸಕ್ಕಾಗಿ ನೀವು ಕಾಯುತ್ತಿರಬಹುದು. ದೇವರು ನನ್ನ ಜೀವಿತದಲ್ಲಿ ಕೂಡ ಒಂದು ಅದ್ಭುತ ಮಾಡೋದಿಲ್ವಾ ಎಂಬುದಾಗಿ ನೀವು ಪ್ರಾರ್ಥಿಸುತ್ತಿರಬಹುದು. ಇವತ್ತು ನಂಬಿಕೆಯಿಂದ ಹೇಳ್ರಿ, ನನ್ನ ದೇವರು ನನಗಾಗಿ ಬಾಗಿಲನ್ನು ತೆರೆದಿದ್ದಾರೆ, ನನಗಾಗಿ ಬಾಗಿಲನ್ನು ತೆರೆಯುವರು. ನಾನು ಅದನ್ನು ನಂಬಿಕೆಯಿಂದ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡ್ರಿ, ನಿಮ್ಮ ಭಯವನ್ನು ತೆಗೆದು ಹಾಕ್ರಿ, ಪ್ರಯತ್ನ ಪಡ್ರಿ, ನಂಬಿಕೆಯಿಂದ ಹೆಜ್ಜೆ ಇಡ್ರಿ. ದೇವರು ನಿಮಗೋಸ್ಕರವಾಗಿ ಕ್ರಿಯೆ ಮಾಡ್ತಾರೆ. ಕೆಲವು ಸಮಯಗಳಲ್ಲಿ ಸ್ತೋತ್ರ, ಕೆಲವು ಬಾಗಿಲು ಮುಚ್ಚಲ್ಪಡುತ್ತದೆ, ಕೆಲವು ಬಾಗಿಲು ತೆರೆಯಲ್ಪಡುತ್ತದೆ. ಆದರೆ ಮುಚ್ಚಲ್ಪಟ್ಟ ಬಾಗಿಲು ಮುಂದೆ ಕೂತ್ಕೊಂಡು ಕಣ್ಣೀರಿಡಬೇಡ್ರಿ. ದೇವರೇ ಮುಚ್ಚಿದ್ದಾರೆ. ಆ ಮುಚ್ಚಲ್ಪಟ್ಟ ಬಾಗಿಲಿಗಾಗಿ ಸ್ತೋತ್ರ ಹೇಳಿ, ತೆರೆದ ಬಾಗಿಲಿಗಾಗಿ ಮುನ್ನುಗ್ರಿ. ಎಲೆಯನ ಕಾಲದಲ್ಲಿ ಒಂದು ಹೊಳೆಯ ಬಳಿಯಲ್ಲಿ ದೇವರು ಅವನನ್ನು ಇರಿಸಿದ್ರು. ಅಲ್ಲೇ ಕೂತ್ಕೊಂಡು ಅವನಿಗೆ ಕಾಗೆ ಮೂಲಕ ಊಟ ಬರ್ತಾ ಇತ್ತು. ಎಲ್ಲವೂ ಆಯಾ ಟೈಮಲ್ಲಿ ಊಟ ಮಾಡೋದು ಮಲಗೋದು, ಊಟ ಮಾಡೋದು ಮಲಗೋದು, ಎಲ್ಲ ಚೆನ್ನಾಗೇ ಇತ್ತು ರೀ. ದೇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅದು ಬತ್ತಿ ಹೋಗ್ಬಿಡ್ತು. ದೇವ್ರು ಹೇಳಿದ್ರೆ, ಇನ್ನಿಲ್ಲಿ ಇರಬೇಡಪ್ಪ, ನೀನು ಇನ್ನೊಂದು ಚಾರಪ್ತದ ಆ ಊರಿಗೆ ಹೋಗು, ಅಲ್ಲಿ ವಿಧವೆ ಮನೆಗೆ ನಾನು ನಿನ್ನನ್ನು ಕಳಿಸ್ತೇನೆ, ಅಲ್ಲಿ ಹೋಗು. ನೋಡ್ರಿ, ಅಲ್ಲಿ ಬರೀ ಕಾಗೆಗಳನ್ನೇ ಅವನು ಆಶ್ರಯಿಸಿಕೊಂಡಿದ್ರೆ ಅವನ ಲೈಫಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಆ ಒಂದು ಬಾಗಿಲು ಮುಚ್ಚಲ್ಪಟ್ಟಂಥ ಅನುಭವ. ಅದಾದ ಮೇಲೆ ಇನ್ನೊಂದು ಬಾಗಿಲನ್ನು ತೆರೆದರು. ಅಲ್ಲಿ ಹೋದಾಗ ದೇವರು ಇನ್ನೂ ಅತಿಶಯವಾಗಿ ಎಲಿಯನನ್ನೂ ಪೋಷಿಸಿದರು. ಆ ಚಾರೆಪ್ತದ ವಿಧವೆಯನ್ನು ಸಹ ಅದ್ಭುತವಾಗಿ ಪೋಷಿಸಿದರು. ಅಂದರೆ ಒಂದು ಬಾಗಿಲು ಮುಚ್ಚಲ್ಪಟ್ಟರೆ ಆ ಮುಚ್ಚಲ್ಪಟ್ಟ ಬಾಗಿಲ ಮಧ್ಯದಲ್ಲೇ ದೇವರು ನಿನಗಾಗಿ ಹಲವಾರು ಬಾಗಿಲುಗಳನ್ನು ತೆರೆಯುತ್ತಾರಂತೆ. ಒಂದು ಬಾಗಿಲು ಮುಚ್ಚಿದರೆ ದೇವರು ನಿನಗಾಗಿ ಹಲವಾರು ಬಾಗಿಲುಗಳನ್ನು ತೆರೆಯುತ್ತಾರೆ. ಒಂದು ಆಮೇನ್ ಹೇಳ್ರಿ. ಹಾಗಾದರೆ ಈ ತಿಂಗಳಲ್ಲಿ ನಾವೇನು ಮಾಡಬೇಕು? ನಂಬಿಕೆಯಲ್ಲಿ ನಡೆಯಿರಿ. ಸ್ತೋತ್ರ, ಆ ಬಾಗಿಲು ನೀವು ನೋಡಿದ್ದೀರೋ ಇಲ್ವೋ? ತೆರೆಯಲ್ಪಟ್ಟ ಬಾಗಿಲು ಇನ್ನೂ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಆದರೆ ಅದ್ರ ಬಗ್ಗೆ ಚಿಂತೆ ಬೇಡ. ಆಲ್ರೆಡಿ ದೇವರು ನನಗಾಗಿ ಬಾಗಿಲು ತೆರೆದಿದ್ದಾರೆ ಅಂತ ಹೇಳ್ರಿ, ಮುನ್ನುಗ್ರಿ. ಅದು ಮಾತ್ರವಲ್ರಿ, ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡ್ರಿ. ದೇವರೇ, ಒಂದು ತೆರೆದ ಬಾಗಿಲು, ಒಂದು ತೆರೆದ ಬಾಗಿಲು ನನ್ನ ಮಕ್ಕಳಿಗಾಗಿ, ದೇವರೇ ನನಗಾಗಿ, ನನ್ನ ಕುಟುಂಬಕ್ಕಾಗಿ ಒಂದು ತೆರೆದ ಬಾಗಿಲನ್ನು ಈ ತಿಂಗಳ ತೆರೆಯ ಮಾಡ್ರಿ, ಒಂದು ಅದ್ಭುತ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸಿರಿ. ಅದು ಮಾತ್ರವಲ್ಲ, ಭಯವನ್ನು ತೆಗೆದು ಹಾಕಿಬಿಡ್ರಿ. ಏಕೆಂತ ಹೇಳಿದ್ರೆ ದೇವರು ಹೊಸ ಬಾಗಿಲು ತೆರೀತಾನಂತ ಹೇಳಿದ್ದಾರೆ. ದೇವರು ತೆರೆದು ಅದ್ಭುತವಾಗಿ ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಹಾಗಾದರೆ ಈ ಹೊಸ ತಿಂಗಳಲ್ಲಿ ಸ್ತೋತ್ರ, ದೇವರು ನಮ್ಮನ್ನು ನೋಡಿ ಹೇಳುವಂಥ ವಿಷಯ, ಸ್ತೋತ್ರ, ನಿನಗಾಗಿ ನಾನು ಹೊಸ ಬಾಗಿಲುಗಳನ್ನು ತೆರೆಯಲಿಕ್ಕಿದ್ದೇನೆ. ಸ್ತೋತ್ರ, ಮುಚ್ಚಿದ ಬಾಗಿಲುಗಳು ತೆರೆಯಲಿಕ್ಕಿದೆ. ನಿನ್ನ ಜೀವಿತದ ಇಷ್ಟು ದಿವಸ ನೀ ಯಾವುದಕ್ಕೆಲ್ಲ ಕಾದಿದೆಯೋ ಆ ಕಾದಿರುವ ದಿನಗಳು ಮುಗಿಯಿತು. ಇನ್ನೇನು ಅದ್ಭುತ ನಡೆಯುವ ದಿನಗಳು, ಇನ್ನು ಆಶೀರ್ವಾದದ ದಿನಗಳು. ಸ್ತೋತ್ರ, ನಾನು ಬಾಗಿಲನ್ನು ತೆರೆದಿರುವಾಗ ಅದನ್ನು ಯಾರು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದೇವರಿಗೆ ನೀವು ಹೇಳ್ರಿ, ಸ್ವಾಮಿ
ನೀವು ತೆರೆದ ಬಾಗಿಲಿನಲ್ಲೇ ನನ್ನ ನಂಬಿಕೆಯಿಂದ ಸ್ತೋತ್ರ ಹೆಜ್ಜೆ ಇಡುತ್ತೇನೆ. ಈ ತಿಂಗಳಲ್ಲಿ ಹಲ್ಲೆಲೂಯಾ ಎದುರು ನೋಡದ ಅದ್ಭುತ ನಿರೀಕ್ಷಿಸದ ಒಂದು ಕರೆ ನಿಮಗೆ ಬರುತ್ತದೆ. ಹಲ್ಲೆಲೂಯಾ ಇಷ್ಟು ದಿವಸ ತಡವಾಗಿತ್ತು, ಅದನ್ನು ನೀವು ಮರ್ತೇ ಬಿಟ್ಟಿದ್ದೀರಾ, ಅದೇ ನಿಮ್ಮನ್ನು ಹುಡುಕೊಂಡು ಬರ್ತದೆ. ಹೊಸ ಸ್ತೋತ್ರ ಆರಂಭಗಳು ಈ ತಿಂಗಳಲ್ಲಿ ಉಂಟಾಗಲಿಕ್ಕಿದೆ. ನೀವು ಕೈ ಹಚ್ಚುವ ನಿಮ್ಮ ಪ್ರಯಾಸಗಳನ್ನು ದೇವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಯಾಕೆಂದರೆ ಯೇಸು ಸ್ವಾಮಿ ನಮಗೋಸ್ಕರ ಸ್ತೋತ್ರ ತೆರೆದ ಬಾಗಿಲನ್ನು ಇಟ್ಟಿದ್ದಾರೆ, ಅದನ್ನು ಯಾರು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಈ ಹೊಸ ತಿಂಗಳ ಸ್ತೋತ್ರ ಈ ವಾಗ್ದಾನಕ್ಕಾಗಿ, ದೇವರು ಕೊಟ್ಟ ಅದ್ಭುತವಾದ ಈ ಮಾತುಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳಿ, ಕರ್ತನೇ ನನ್ನ ಮುಂದೆ ನೀನು ತೆರೆಯುವ ಬಾಗಿಲುಗಳಿಗಾಗಿ ಸ್ತೋತ್ರ. ಯಾರು ಮುಚ್ಚದಂತೆ ದೇವರೇ ಬಾಗಿಲುಗಳನ್ನು ತೆರೆದಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ನನ್ನ ಜೀವಿತದಲ್ಲಿ ಹೊಸ ಆರಂಭಗಳನ್ನು, ಹೊಸ ಅದ್ಭುತಗಳನ್ನು ಮಾಡ್ರಿ. ಈ ಮಾರ್ಚ್ ತಿಂಗಳಲ್ಲಿ ಸ್ವಾಮಿ ನಾನೊಂದು ಸಾಕ್ಷಿ ಹೇಳಬೇಕಪ್ಪ, ನನ್ನ ಜೀವಿತದಲ್ಲೇ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ಈ ತಿಂಗಳಲ್ಲಿ ಅನೇಕ ಹೊಸ ಬಾಗಿಲುಗಳನ್ನು ದೇವರು ತೆರೆದಿದ್ದಾರೆ. ಆಲ್ರೆಡಿ ತೆರೆದುಬಿಟ್ಟಿದ್ದಾರೆ. ಈ ಮೊದಲ ದಿನದಲ್ಲೇ ತೆರೆದಿದ್ದಾರೆ. ಹಲ್ಲೆಲೂಯಾ, ಓ ಸ್ತೋತ್ರ, ಹಲ್ಲೆಲೂಯಾ. ಆ ನಂಬಿಕೆಯಿಂದ ನಾವು ಕಣ್ಗಳನ್ನು ಮುಚ್ಚಿ ನಾವು ದೇವರನ್ನು ದೃಷ್ಟಿಸಿ ಹೇಳೋಣ, ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮಗೋಸ್ಕರವಾಗಿ ಒಂದು ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಾರರೆಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಹಲ್ಲೆಲೂಯಾ. ಕರ್ತನು ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಒಂದು ಹೊಸ ಆರಂಭ ಉಂಟಾಗಲಿಕ್ಕಿದೆ. ಇನ್ನು ಮುಂದೆ ಮುಚ್ಚಲ್ಪಟ್ಟ ಬಾಗಿಲಲ್ಲ. ನೀನು ಯಾವ ಕಡೆ ತಿರುಗಿದರೂ ಸಹ ಅಲ್ಲೆಲ್ಲ ದೇವರು ನಿನಗಾಗಿ ತೆರೆಯಲ್ಪಟ್ಟಂಥ ಬಾಗಿಲುಗಳನ್ನು ಸ್ತೋತ್ರ ದೇವರು ಇಟ್ಟಿದ್ದಾರೆ. ಹೇಗೆ ಯೇಸು ಸ್ವಾಮಿ ಅವರು ಮರಣ ಹೊಂದಿದಾಗ ಅವರನ್ನು ಸ್ತೋತ್ರ ಒಂದು ಗುಹೆಯಲ್ಲೇ ಸ್ತೋತ್ರ ಇಟ್ಟು ಬಾಗಿಲನ್ನು ಮುಚ್ಚಿಬಿಟ್ರು. ಆದರೆ ಪರಲೋಕದ ದೇವರ ಆ ಮುಚ್ಚಲ್ಪಟ್ಟಂಥ ಬಾಗಿಲನ್ನು ಜೀವಂತವಾಗಿ ಎದ್ದು ಅವರು ಹೊರಗಡೆ ಬರುವ ಸಮಯದಲ್ಲಿ ಆ ಸ್ತೋತ್ರ ಅವ ಮುಂದೆ ಇಟ್ಟಂಥ ಗುಹೆಯ ಮುಂದೆ ಇಟ್ಟಂಥ ಆ ಕಲ್ಲು ನೀಗಿಸಲ್ಪಟ್ಟಂತೆ ಇವತ್ತು ಅನೇಕ ತಡೆಗಳನ್ನು ದೇವರು ನಮ್ಮ ಜೀವಿತದಲ್ಲಿ ನೀಗಿಸಲಿಕ್ಕಿದ್ದಾರೆ. ಅದು ಕಬ್ಬಿಣದ ಬಾಗಿಲಾಗಿರಬಹುದು. ಪೇತ್ರನನ್ನು ಆ ಕಬ್ಬಿಣದ ಬಾಗಿಲಿಂದ ಹೊರಗಡೆ ತಂದಂಗೆ, ಪೌಲ ಶೀಲರನ್ನು ಹೊರಗಡೆ ತಂದಂಗೆ ಇವತ್ತು ಅನೇಕ ಬಾಗಿಲುಗಳನ್ನು ದೇವರು ನಮಗಾಗಿ ತೆರೆಯಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನಂಬಿಕೆಯಿಂದ ಕಣ್ಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳ್ರಿ. ಏಸಪ್ಪ ನನ್ನ ಜೀವಿತದಲ್ಲಿ ದೇವರೇ ತೆರೆದ ಬಾಗಿಲಿಗಾಗಿ ಸ್ತೋತ್ರ, ತೆರೆಯಲ್ಪಟ್ಟ ಬಾಗಿಲುಗಳಿಗಾಗಿ ಸ್ತೋತ್ರ. ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲಸದ ವಿಷಯದಲ್ಲಿ ಕೆಲವರಿಗೆ ದೇವರ ಹೊಸ ಬಾಗಿಲುಗಳನ್ನು ತೆರೆಯುತ್ತಿದ್ದಾರೆ. ಹೊರ ದೇಶಕ್ಕೆ ಹೋಗುವ ವಿಷಯದಲ್ಲಿ ದೇವರು ಕೆಲವರಿಗೆ ಬಾಗಿಲುಗಳನ್ನು ತೆರೆಯುತ್ತಿದ್ದಾರೆ. ಸ್ತೋತ್ರ. ಕೆಲವರು ಕೆಲಸದ ವಿಷಯದಲ್ಲಿ ಒಂದು ಉನ್ನತಿಯ ಪ್ರಮೋಷನನ್ನು ಕರ್ತನು ನಿಮಗೆ ತೆರೆಯಲಿಕ್ಕಿದ್ದಾರೆ. ಸ್ತೋತ್ರ, ಹಲ್ಲೆಲೂಯಾ. ಪರೀಕ್ಷೆಯಲ್ಲಿ ಸ್ತೋತ್ರ ಒಂದು ಅದ್ಭುತವಾದ ಯಶಸ್ವಿನ ಬಾಗಿಲನ್ನು ಕೆಲವರಿಗೆ ತೆರೆಯಲಿಕ್ಕಿದ್ದಾರೆ. ನಿಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಸ್ಕೋರ್ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ, ಕರ್ತನೇ ನಮಗಾಗಿ ತೆರೆದ ಬಾಗಿಲುಗಳಿಗಾಗಿ ಸ್ತೋತ್ರ. ನಮಗಾಗಿ ಹೊಸ ನೂತನ ಬಾಗಿಲುಗಳನ್ನು ನೀವು ತೆರೆಯಲಿಕ್ಕಿದ್ದೀರಾ. ಅದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಮಾರ್ಚ್ ತಿಂಗಳ ಮೊದಲ ದಿನಕ್ಕಾಗಿ ಸ್ತೋತ್ರ. ನಿನ್ನ ಜನರಿಗಾಗಿ ಸ್ತೋತ್ರಪ್ಪ. ನೀವು ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ. ಈಗೋ ನಾನು ನಿನ್ನ ಸ್ತೋತ್ರ ಮುಂದೆ ಒಂದು ತೆರೆದ ಬಾಗಿಲನ್ನು ಸ್ತೋತ್ರ ತೆರೆದಿಟ್ಟಿದ್ದೀನಿ ಎಂಬುದಾಗಿ ಹೇಳಿದ್ದೀರಪ್ಪ. ನಮಗಾಗಿ ನೀವು ತೆರೆದಿರುವ ಬಾಗಿಲುಗಳಿಗಾಗಿ ಸ್ತೋತ್ರ. ಅನೇಕರು ಒಂದು ಹೊಸ ಅವಕಾಶಕ್ಕಾಗಿ, ಒಂದು ಹೊಸ ಆರಂಭಕ್ಕಾಗಿ, ಒಂದು ಅದ್ಭುತಕ್ಕಾಗಿ ಕಾದಿದ್ದಾರೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಅನೇಕರಿಗೆ ಹೊಸ ಬಾಗಿಲುಗಳು ತೆರೆಯಲ್ಪಡಲಿ. ಎದುರು ನೋಡದ ಅದ್ಭುತ ಸಂಭವಿಸಲಿ. ಅನೇಕ ಮೇಲುಗಳು ಉಂಟಾಗಲಿ. ಈ ತಿಂಗಳು ಕೂಡ ಸ್ವಾಮಿ ದೇವರ ಕರವನ್ನು ನಿನ್ನ ಮಕ್ಕಳು ಕಾಣಲಿ ಸ್ವಾಮಿ. ಹಲ್ಲೆಲೂಯಾ. ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ. ಎಲ್ಲ ಇದುವರೆಗೂ ಶತ್ರುವಾದವನ ಯಾವುದೆಲ್ಲ ನಿಮ್ಮ ಮಕ್ಕಳಿಗೆ ಸ್ವಾಮಿ ಬಾಗಿಲು ಮುಚ್ಚಿದಂಥ ಅನುಭವಗಳನ್ನು ತೋರಿಸುತ್ತಿದ್ದಾನೋ ಅವೆಲ್ಲವೂ ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ.
ಈಗಿರುವುದಕ್ಕಿಂತಲೂ 1000ದಷ್ಟು ನಿನ್ನ ಮಕ್ಕಳು ಹೆಚ್ಚಾಗಬೇಕು, ಅಭಿವೃದ್ಧಿ ಹೊಂದಬೇಕು. ದೊಡ್ಡ ಕಾರ್ಯ ಮಾಡಿರಿ. ಈ ಮಾರ್ಚ್ ತಿಂಗಳಲ್ಲಿ ಕೂಡ ಅನೇಕರಿಗೆ ಪರೀಕ್ಷೆ ಇದೆ ಸ್ವಾಮಿ. ಕರ್ತನೇ, ಪರೀಕ್ಷೆ ಬರೆಯುವಂಥ ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಮಕ್ಕಳಿಗೆ ನೀವು ಸಹಾಯ ಮಾಡಿರಿ, ದೈವಿಕ ಜ್ಞಾನ ಕೊಡ್ರಿ, ಒಳ್ಳೆ ಸ್ಕೋರನ್ನು ಮಾಡುವಂತೆ ಅವರಿಗೆ ಸ್ವಾಮಿ ನೀವು ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ಒಳ್ಳೆ ಫಲಿತಾಂಶಕ್ಕಾಗಿ ಯಾರೆಲ್ಲ ಕಾದಿದ್ದಾರೋ ಒಂದು ಒಳ್ಳೆ ಫಲಿತಾಂಶವನ್ನು ಕೊಡ್ರೆ. ಮಾರ್ಚ್ ತಿಂಗಳು ಅದ್ಭುತಗಳು ಅನೇಕರ ಕುಟುಂಬಗಳಲ್ಲಿ ನಡೆಯಲಿ. ನಿಮ್ಮ ಸಮ್ಮುಖದಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆಯಿಂದ ಯಾರೆಲ್ಲ ಕಾದು ನಿಮ್ಮನ್ನು ಹುಡುಕುತ್ತಿದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ನಡೆಯಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಸೇವೆಯನ್ನು ಪ್ರೀತಿಸಿ, ಈ ಸೇವೆಗಾಗಿ ಪ್ರಾರ್ಥಿಸಿ, ಈ ಸೇವೆಗಾಗಿ ದೇವರೇ ಅನೇಕರು ಬಿತ್ತುವ ಕಾಣಿಕೆಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಅವರ ಕೈ ಪ್ರಯಾಸಗಳೆಲ್ಲವೂ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಈ ಮಾರ್ಚ್ ತಿಂಗಳಲ್ಲಿ ನಿನ್ನ ಮಕ್ಕಳಿಗೆ ಒಂದು ಅದ್ಭುತವನ್ನು ಮಾಡಿರಿ. ಬಾಗಿಲುಗಳು ತೆರೆಯಲ್ಪಡಲಿ. ಯಾವುದಾದ್ರೂ ಪ್ರಾರ್ಥನಾ ಮನವಿಯಿಂದ, ಒಂದು ಪ್ರಾರ್ಥನೆಯ ಅವಸರಕ್ಕಾಗಿ ದೇವರೇ, ಒಂದು ಪ್ರಾರ್ಥನೆಯ ವಿನಂತಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ನಡೆಯಲಿ ಸ್ವಾಮಿ. ನಿನ್ನ ಜನರಿಗೆ ಕೃಪೆ ತೋರಿಸು ಸ್ವಾಮಿ. ನಿನ್ನ ಕಣ್ಗಳಲ್ಲಿ ದಯೆ ಉಂಟಾಗಲಿ ಸ್ವಾಮಿ. ನಿನ್ನ ಮಕ್ಕಳು ನಿಮ್ಮಿಂದ ದಯೆ ಹೊಂದಿಕೊಳ್ಳಬೇಕಪ್ಪ, ಕೃಪೆ ಹೊಂದಿಕೊಳ್ಳಬೇಕಪ್ಪ. ಒಂದು ಅದ್ಭುತ ನಡೆಯಲಿ ಸ್ವಾಮಿ. ಒಪ್ಪಿಸಿಕೊಡ್ತವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಈ ಮಾರ್ಚ್ ತಿಂಗಳಲ್ಲಿ ಕರ್ತನು ನಿಮಗಾಗಿ ಅನೇಕ ಹೊಸ ಬಾಗಿಲುಗಳನ್ನು ತೆರೆಯಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನಂಬಿಕೆಯಿಂದ ಮುನ್ನುಗ್ಗಿ ಸ್ವಾಧೀನಪಡಿಸಿಕೊಳ್ಳ್ರಿ. ಎದುರು ನೋಡದ ಅದ್ಭುತ, ಎದುರು ನೋಡದ ಆಶೀರ್ವಾದ ಈ ತಿಂಗಳಲ್ಲಿ ನಿಮಗೆ ಉಂಟಾಗಲಿಕ್ಕಿದೆ. ಜಸ್ಟ್ ಇವತ್ತಿನಿಂದ ಪ್ರೇಯರ್ ಮಾಡಿರಿ. ಸ್ವಾಮಿ, ನನಗಾಗಿ ನೀವು ಹೊಸ ಬಾಗಿಲನ್ನು ತೆರೆದಿದ್ದೀರ. ಹೊಸ ಬಾಗಿಲುಗಳ ಒಳಗಡೆ ನಾನು ಹೋಗಿ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಮುಂದುವರಿಯಿರಿ. ದೇವರು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಇಂದು ಸಂಜೆ ನೀವು ಬೆಂಗಳೂರು ಪಟ್ಟಣದಲ್ಲಿ ಇರೋದಾದರೆ ಸಂಜೆ 6:30ಕ್ಕೆ ಮಕ್ಕಳಿಗಾಗಿ ಒಂದು ವಿಶೇಷವಾದ ಪ್ರಾರ್ಥನೆ ಇದೆ. ನಿಮ್ಮ ಮಕ್ಕಳು ಆ ಪರೀಕ್ಷೆಯನ್ನು ಬರೆಯುತ್ತಿರುವುದಾದರೆ, ಸಿದ್ಧವಾಗುತ್ತಿರುವುದಾದರೆ ಅವರಿಗಾಗಿ, ಅವರ ಭವಿಷ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ನೀವಿರುವುದಾದರೆ ಬಂದು ಭಾಗಿಯಾಗ್ರಿ. ಮತ್ತು ಅದರೊಟ್ಟಿಗೆ ಒಂದು ಆಶೀರ್ವಾದ ಕೂಟ ಸಹ ಸಭೆಯಲ್ಲಿ ಇರುವಂಥದ್ದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಭಾಗಿಯಾಗ್ರಿ. ದೇವರು ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಸಹ ಮಾಡಲಿ. ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.